ರೂಮಲ್ದವ್ರಿಗೆ ಕೈ ಮುಗಿಲಿಲ್ಲ, ಟೆಂಪಲ್ಗೆ ಹೋಗಲಿಲ್ಲ. ಆದರೆ ಅವತ್ತು ನನಗಾಗಿದ್ದು ಮಾತ್ರ ಶಾಕ್ ಮೇಲೆ ಶಾಕು. ಏನಪ್ಪ ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇಲ್ಲಿ ದೇವ್ರಿಗೆ ಕೈ ಮುಗಿದು ಟೆಂಪಲಿಗೆ ಹೋಗ್ತಿದ್ದು ನಾನು, ಬಟ್ ಅವತ್ತು ಹಂಗೆ ಹೋಗಿ ಡ್ಯೂಟಿ ಶುರು ಮಾಡಿಬಿಟ್ಟೆ. ಸರಿ ಓಕೆ ಅಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಿತ್ತು, ಆರ್ಡ್ರ್ ಡೆಲಿವರಿ ಮಾಡ್ತಾಯಿದ್ದೆ. ಹಂಗೆ ನಮ್ಮ ಹುಡುಗರು ಫೋನ್ ಹಾಕ್ಬಿಟ್ಟು ನಾಳೆ ಇರೋ ನಮ್ಮ ಹುಡುಗ ಬರ್ಡೆಗೆ ಇವತ್ತೇ ಸೆಲೆಬ್ರೇಷನ್ ಮಾಡೋ ಅಂತ ಫೋನ್ ಹಾಕಿದ್ರು. ಸರಿ ಓಕೆ ಅಂದ್ಬಿಟ್ಟು ಲಾಸ್ಟ್ ಆರ್ಡ್ರು ಡೆಲಿವರಿ ಮಾಡೋಣ ಅಂತಂದು ಪಿಕಪ್ ಮಾಡ್ಕೊಂಡು ತೆಳಗಡೆ ಬಂದೆ. ಬಟ್ ತೆಳಗಡೆ ಬರೋತ್ಲಿಗೆ ಒಂದು ಶಾಖ ಕಾದಿತ್ತು ನನಗೆ. ಇಲ್ಲಿ ನೋಡಿ ನನ್ನ ಗಾಡಿ ಸೀಟ್ನ ನಾಯಿ ತಿಂದಾಕಿರೋದು. ಅದು ಒಂದು ನಾಯಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಾವು ಬಾಯಿ. ಇದು ಒಂದು ನಾಯಿ ಎರಡು ತಿಂದಾಕ್ಬಿಟ್ಟಿದೆ ಗುರು ಸೀಟ. ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ಇವತ್ತು ಯಾಕೆ ನಾನು ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು ಡೆಲಿವರಿ ಮಾಡೋಕ್ಕಂತ ಹೋದರೆ ಅಲ್ಲೊಂದು ಗ್ರಾಚಾರ ಕಾದಿತ್ತು ಗಾಯ್ಸ್. ಹೋಗ್ತಾ ಇರ್ಬೇಕಾದ್ರೆ ನಾಯಿ ಹೊಡೆದ್ಬಿಟ್ಟೆ. ಸದ್ಯ ನಾಯಿಗೆ ಏನಾಗಿಲ್ಲ, ನನಗೇನಾಗಿಲ್ಲ. ಗಾಡಿ ಮಾತ್ರ ಸ್ವಲ್ಪ ಹಂಗೆ ಡ್ಯಾಮೇಜ್ ಆಯಿತು. ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು ಸೀದಾ ರೂಮಿಗೆ ಹೋದೆ ಬರ್ಡೇ ಮಾಡೋಣ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ರೂಮಿಗೆ ಹೋದೆ. ನಮ್ಮ ಹುಡ್ರು ಕೇಕ್ ತಗೊಂಬರ್ತೀನಿ ಅಂತ ಹೋದರು. ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಆದರೂ ಬರಲಿಲ್ಲ. ಎಂಥ ಕೇಕ್ ತಂದಾರೆ ಅಂತ ನೋಡಿದರೆ ಬರ್ಡೇ ಬಾಯೇ ಶಾಕ್ ಆಗೋಗ್ಬಿಟ್ಟ. ಬಾಯಲ್ಲಿ ಹೇಳಿ ಕೇಸರಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಸರಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೇ ಬಿಟ್ವಿ. ನೀವು ಇದೇ ಥರ ನಿಮ್ಮ ಫ್ರೆಂಡಿಗೆ ಡಿಫ್ರೆಂಟಾಗಿ ಕೇಕ್ ಮಾಡಿ ಸೆಲೆಬ್ರೇಷನ್ ಮಾಡಿರೋಂಥ ಕಾಮೆಂಟ್ ಮಾಡಿ. ಹಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇವತ್ತಿಂದಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. I am going to make a new video, so please subscribe, whatever.